ಜನರಿಗೆ ಧೋಖಾ ಮಾಡಿ ತಪ್ಪಿಸಿಕೊಳ್ಳೋಕೆ ಬ್ರಿಲಿಯಂಟ್ ಪ್ಲಾನ್ ಮಾಡಲಾಗಿತ್ತು. ಬದುಕಿದ್ದ ವ್ಯಕ್ತಿಯನ್ನೇ ಮೃತಪಟ್ಟ ಹಾಗೆ ಕ್ರಿಯೇಟ್ ಮಾಡಿದೆ ಈ ಟೀಮ್ ಎನ್ನುವ ಮಾಹಿತಿ ಇದೆ. ಜನರಿಗೆ ಮೋಸ ಮಾಡುವಂತ ಜಾಲ, ಬ್ರಿಲಿಯಂಟ್ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಬದುಕಿದ್ದ ವ್ಯಕ್ತಿಯನ್ನೇ ಸತ್ತೋಗಿದ್ದಾನೆ ಅಂತೇಳಿ ಕ್ರಿಯೇಟ್ ಮಾಡಿ ಅವರಿಗೆ ಧೋಖಾ ಮಾಡುವ ಕೆಲಸ ಆಗ್ತಾ ಇತ್ತು. ಹಾಗೆಯೇ ಸತ್ತೋಗಿರೋ ಹಾಗೆ ಸೀನ್ ಕ್ರಿಯೇಟ್ ಮಾಡಿ ಫೋಟೋ ತೆಗೆದು ಡ್ರಾಮಾವನ್ನ ಮಾಡಲಾಗಿದೆ. ಮೋಸ ಹೋದ ಜನರಿಗೆ ಫೋಟೋ ಕಳುಹಿಸಿ ಮಣ್ಣೆರಚು ಪ್ಲಾನ್ ಮಾಡಲಾಗಿತ್ತು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಕುನುವನಘಟ್ಟದಲ್ಲಿ ನಡೆದಿರುವ ಘಟನೆ ಇದು. ಜನರಿಗೆ ಯಾವ್ಯಾವ ರೀತಿಯಾಗಿ ವಂಚನೆ ಮಾಡುವಂಥ ಜಾಲ ಈಗ ಸಕ್ರಿಯವಾಗಿದೆ. ನೀವು ಕೂಡ ಗಮನಿಸಬೇಕಾಗುತ್ತೆ. ಇಂಥವರ ಮೋಸದ ಜಾಲಕ್ಕೆ ಸಿಲುಕಿ ನಿಮ್ಮ ಹಣವನ್ನು ನೀವು ಕಳ್ಕೊಡ್ಬೇಡಿ. ಏನಿದು ಘಟನೆ ಅಂತ ನೋಡ್ತಾ ಹೋಗೋಣ. ನಿರ್ಗುಣ ಹಾಗೂ ಪ್ರದೀಪ್ ಎಂಬ ಟೀಮ್ ವಂಚನೆಯನ್ನ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಅನೇಕರಿಗೆ ಸ್ಕೀಮ್ ಹಾಗೂ ಕೆಲಸ ಕೊಡಿಸೋದಾಗಿ ವಂಚನೆ ಮಾಡಿದೆ ಈ ಟೀಮ್. 15,000 ರೂಪಾಯಿ ಹಣ ಕೊಟ್ಟರೆ ಲಕ್ಷಾಂತರ ರೂಪಾಯಿ ಹಣ ನೀಡೋದಾಗಿ ಈ ತಂಡ ಮೋಸವನ್ನ ಮಾಡಿದೆ. ನಿರ್ಗುಣ ಎಂಬಾತ ಬೆಂಗಳೂರಿನಲ್ಲಿ ವಕೀಲರಾಗಿದ್ದಾರೆ ಎಂಬ ಮಾಹಿತಿ ಇದೆ. ಎಲ್ಲ ಸ್ಕೀಮ್ ಕಾರ್ಡ್ ಹೆಣ್ಣು ಮಕ್ಕಳನ್ನ ಹೆಸರಿನಲ್ಲೇ ಮಾಡಿಸೋಕೆ ಸೂಚನೆಯನ್ನ ಕೊಡಲಾಗಿದೆ. ವಿದ್ಯಾಭ್ಯಾಸದ ಅನುಕೂಲಕ್ಕೆ ಅಂತ ನಂಬಿಸಿ ಅನೇಕರಿಗೆ ಮಹಾ ಮೋಸವನ್ನ ಮಾಡಿದೆ ಈ ಟೀಮ್. ಹಾಗೆಯೇ ಏನಿದು ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ, ANSRDA ಎನ್ನುವ ಟ್ರಸ್ಟ್ನ ಹೆಸರಿನಲ್ಲಿ ಮಾಡಿರುವಂಥ ಸ್ಕೀಮ್ ಇದು. ಧೋಖಾ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಕೆಲವರಿಗೆ ಆಮಿಷವನ್ನು ಒಡ್ಡಲಾಗಿತ್ತು. 25,000 ರಿಂದ 50,000 ಹಣ ಪಡ್ಕೊಂಡಿದೆ ಈ ಗ್ಯಾಂಗ್. ಹಣ ಕಟ್ಟಿಸಿಕೊಂಡು ಫೋನ್ ರಿಸೀವ್ ಕೂಡ ಮಾಡ್ತಾ ಇರಲಿಲ್ಲ. ಆ ಬಳಿಕ ಕಟ್ಟಿದಂಥ ಹಣವನ್ನು ಕೊಡದೆ ಮೋಸವನ್ನು ಮಾಡಿರೋದು. ಈತ ಮೋಸ ಹೋಗಿರುವಂಥ ಜನರಿಂದ ಹಿರಿಸಾವೆ ಪೊಲೀಸರಿಗೆ ದೂರು ಕೊಡಲಾಗುತ್ತೆ. ಹಣ ಸ್ವೀಕರಿಸಿದಂಥ ಪ್ರದೀಪ್ ಎನ್ನುವಂಥ ವ್ಯಕ್ತಿ ಇದಾನಲ್ಲ, ಈತ ಸತ್ತೋಗಿದ್ದಾನೆ ಅಂತೇಳಿ ಡ್ರಾಮಾ ಮಾಡಲಾಗಿತ್ತು. ಥೇಟ್ ಸತ್ತ ಹಾಗೆ ಮಲಗಿಸಿ ಮೂಗಿಗೆ ಹತ್ತಿ ಹಾಕಿ ಹಾರವನ್ನು ಹಾಕಿ ಫೋಟೋ ಕೂಡ ತೆಗೆಯಲಾಗಿತ್ತು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಜನರಿಗೆ ಆಗಿರುವಂಥ ಮಹಾಮೋಸ, ಎಷ್ಟು ಜನಕ್ಕೆ ಮಹಾಮೋಸ ಆಗಿದೆ? ಈ ಟೀಮ್ನ ವಂಚನೆಯ ಜಾಲ ಹೆಂಗಿತ್ತು? ನಿಜಕ್ಕೂ ಕೂಡ ಈ ಒಂದು ವಂಚನೆಯ ಜಾಲ ಬಹಳ ಒಂದ್ ರೀತಿ ವಿಚಿತ್ರವಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ANSRD ಎಂಬ ಒಂದು ಟ್ರಸ್ಟ್ ಅನ್ನ ಹೆಸರು ಹೇಳ್ಕೊಂಡು, ಅದರಲ್ಲೂ ಆ ಒಂದು ಟ್ರಸ್ಟ್ ನಲ್ಲಿ ಪ್ರಮುಖರು, ನಿವೃತ್ತ ನ್ಯಾಯಾಧೀಶರು ಸೇರಿದಂತೆ ಹಲವು ಗಣ್ಯರು ಈ ಒಂದು ಟ್ರಸ್ಟ್ ನಲ್ಲಿ ಇದ್ದಾರೆ. ನೀವು ನಮ್ಮ ಟ್ರಸ್ಟ್ಗೆ ಹಣವನ್ನ ನೀಡಿದ್ರೆ ಅಂದ್ರೆ ಕೆಲವರಿಂದ 15,000, 20,000, 50,000 ಈ ರೀತಿ ಹಣವನ್ನ ಕೇವಲ ಅವರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಅಲ್ಲಿನ ಮಹಿಳೆಯರು, ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ, ಆ ಒಂದು ಊರಿನ ಟಾರ್ಗೆಟ್ ಮಾಡಿ ಅವರಿಂದ ಹಣವನ್ನ ಇಸ್ಕೊಂಡ ಈ ಹಣ ನಮ್ಮ ಟ್ರಸ್ಟ್ಗೆ ಹೋಗಿ ಆ ಟ್ರಸ್ಟ್ ನಿಂದ ನಿಮಗೆ ಬೇಕಾದಂತ ಅನುಕೂಲ, ಒಂದು ಕೆಲಸ ಕೊಡ್ಸೋದಾಗಿರ್ಬೋದು, ಮತ್ತೆ ಮಕ್ಕಳ ವಿದ್ಯಾಭ್ಯಾಸ ಅಂದ್ರೆ ಮಕ್ಕಳ ಶಾಲೆಯ ಆರಂಭದಿಂದ ಕೊನೆ ಅವರ ಏನೋ ಒಂದು ಕೆಲಸ ಸಿಗುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ಟ್ರಸ್ಟೇ ನೋಡ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಇವರು ಮೋಸ ಮಾಡಿರ್ತಕ್ಕಂಥದ್ದು. ನಿಜಗುಣ ಎಂಬ ಲಾಯರ್ ಸೇರಿದಂತೆ ಆತನ ಜೊತೆ ಮತ್ತೊಬ್ಬ ಸೇರಿ ಈ ರೀತಿ ಮೋಸ ಮಾಡ್ತಾರೆ. ಯಾವಾಗ ಜನ ಇದೆಲ್ಲ ಒಂದ್ ಕಡೆ ಮೋಸ ಆಗ್ತದೆ ಅಂತ ಹೇಳಿ ಗೊತ್ತಾಗುತ್ತೋ ಆ ಒಂದ್ ಸಂದರ್ಭದಲ್ಲಿ ನಿಜಗುಣ ಎಂಬ ಲಾಯರ್ಗೆ ಫೋನ್ ಮಾಡ್ತಾರೆ. ನಮ್ಮ ಹಣ ಬರ್ಲಿಲ್ಲ, ಏನಾಯ್ತು ಅಂತ ಹೇಳಿ ಕೇಳ್ತಾರೆ. ಆ ಒಂದ್ ಸಂದರ್ಭದಲ್ಲಿ ಏನು ಹಣವನ್ನ ಇಸ್ಕೊಂಡಿರ್ತಾನೆ, ಹಣವನ್ನ ಇಸ್ಕೊಂಡಂತ ವ್ಯಕ್ತಿ ಪ್ರದೀಪ್ ಏನಿರ್ತಾನೆ, ಪ್ರದೀಪ್ ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ನಿಜಗುಣ ಟೀಮ್ ಅವರು ಒಂದ್ ರೀತಿ ಪ್ರದೀಪನ ಫೋಟೋವನ್ನ ಸತ್ತ ರೀತಿಯಲ್ಲೇ ಏನು ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿ ರೆಡಿ ಮಾಡ್ತಾರೆ ಅದೇ ರೀತಿಯಾಗಿ ರೆಡಿಯನ್ ಮಾಡಿ ಫೋಟೋನ ಕಳಿಸಿ, ನೀವು ಕೊಟ್ಟಂತ ಹಣದಿಂದ, ನೀವು ನೀಡಿದಂತ ಟಾರ್ಚರ್ ನಿಂದ ಅಥವಾ ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ಆ ಊರ್ನವ್ರಿಗೆ ಒಂದು ಫೋಟೋನ ಕಳಿಸ್ತಾರೆ. ಫೋಟೋನ ಕಳಿಸಿದ್ರೆ ಊರ್ನವ್ರು ಕೂಡ ಸಾಕಷ್ಟು ಗಾಬರಿ ಆಗ್ತಾರೆ. ಯಾಕೆಂದ್ರೆ ಸುಮಾರು ಒಂದು 50 ಲಕ್ಷಕ್ಕೂ ಅಧಿಕ ಹಣ ಮೋಸ ಆಗಿರುತ್ತೆ. ಹೀಗಾಗಿ ಗ್ರಾಮಸ್ಥರು ಒಂದ್ ರೀತಿ ಗಾಬರಿಯಾಗಿ ಕ್ರಾಸ್ ವೆರಿಫಿಕೇಶನ್ ಮಾಡಿದ ಸಂದರ್ಭದಲ್ಲಿ ಆತ ಬದುಕಿದ್ದು, ಇವರು ಮೋಸ ಮಾಡಿರ್ತಕ್ಕಂಥದ್ದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಈ ಸಂಬಂಧ ಈಗಾಗಲೇ ಹಿರಿಸಾವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಗಳ ಪತ್ತೆಗೆ ಪೊಲೀಸರು ಕೂಡ ಬಲೆ ಬೀಸಿರ್ತಕ್ಕಂಥದ್ದು. ಸಂಪತ್. ಎಸ್, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜನರಿಗೆ ಆಗಿರುವಂಥ ಮೋಸದ ಬಗ್ಗೆ ಗಮನಿಸ್ತಾ ಇದ್ರಿ, ಹೇಗೆಲ್ಲ ಮೋಸ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಜನರ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಂಡು ವಂಚನೆ ಮಾಡುವಂಥ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಜನ ಕೂಲಿ ನಾಲಿ ಮಾಡ್ಕೊಂಡವರು, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡವರು ಅಷ್ಟೋ ಇಷ್ಟೋ ಅಂತ ಹಣ ಉಳಿಸಿದ್ರು. ಆದರೆ ಈಗ ವಂಚಕರ ಪಾಲಾಗಿದೆ ಈ ಎಲ್ಲ ಹಣ.
ದುಡ್ಡು ತಗೊಂಡು ಅವ್ನು ಸತ್ತೋದ ಅಂತೇಳಿ ಫೋಟೋ ತೆಗೆದು ಇವರೆಲ್ಲರಿಗೆ ಕಳಿಸಿದ್ರಂತೆ. ಆ ಬಳಿಕ ಜನರು ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿದಾಗ ಗೊತ್ತಾಗಿದೆ ಇದೆಲ್ಲ ಡ್ರಾಮಾ ಅಂತೇಳಿ. ಒಂದು ಕಡೆಯಲ್ಲಿ ನಿಮ್ಮೂರಿನ ಮಹಿಳೆಯರೇ ಪ್ರದೀಪ್ ಸಾವಿಗೆ ಕಾರಣರಾಗಿ ಬಿಟ್ರಲ್ಲ ಅಂತ ಹೇಳಿದ್ದಾರೆ ಎನ್ನುವ ಆರೋಪ ಕೂಡ ಇದೆ. ಆತ ಸತ್ತಿಲ್ಲ, ವಕೀಲ ನಿರ್ಗುಣ ಹಾಗೂ ಬೇರೆಯವರ ಸಂಪರ್ಕದಲ್ಲಿದ್ದಾನೆ. ನಾವು ಅವರು ಕಳುಹಿಸಿದ ಲೊಕೇಶನ್ಗೆ ಹೋಗಿ ನೋಡಿದ್ದೇವೆ, ಅಲ್ಲಿ ಯಾರೂ ಸತ್ತಿಲ್ಲ, ಕೇವಲ ಕಂಪನಿಯ ಗೋಡಾನ್ ಇದೆ ಅಂಥೇಳಿ ಜನರು ಕೂಡ ಗರಂ ಆಗಿರೋದು. ನಮ್ಮ ಹಣವನ್ನಾದರೂ ವಾಪಸ್ ಕೊಡಿ ಅಂತೇಳಿ ನೊಂದವರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಒಬ್ರಿಗೆ ಇಬ್ಬರಿಗೆ ಆಗಿರುವಂಥ ಮೋಸ ಅಲ್ಲ, ಊರಿಗೆ ಮೋಸ ಆಗಿದೆ. ಅಲ್ಲಿ ಪಾಪ ಜನ ಅಲ್ಲ ಆ ಕಾರ್ಡನ್ನು ಹಿಡ್ಕೊಂಡು ಹೆಂಗೆ ನಿಂತಿದ್ದಾರೆ ನೋಡಿ. ಬಡ ಜನರ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ಈ ಹಣವನ್ನೆಲ್ಲ ತಿಂದು ಉದ್ಧಾರ ಆದವರು ಇದ್ದಾರಾ? ಯಾಕೆ ಈ ರೀತಿಯಾಗಿ ಮೋಸ ಮಾಡ್ತೀರಿ ಜನರಿಗೆ? ನೋಡ್ತಾ ಇರ್ಬೋದು ವಂಚನೆಗೆ ಒಳಗಾಗಿರುವಂಥ ಜನರು. ಹಾಗೆಯೇ ಮೋಸ ಹೋಗಿರುವಂಥ ಸಂತೋಷ್ ಅವರು ನಮ್ಮ ಈ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ತೆ ಸಂತೋಷ್ ಅವರೇ, ನಿಮ್ಗೆ ಎಷ್ಟು ಮೋಸ ಆಯಿತು, ಹೆಂಗಿತ್ತು ಈ ವಂಚನೆ ಜಾಲ, ಏನಂತ ಹೇಳಿದ್ರು ಮೊದಲು ಈ ಸ್ಕೀಮ್ ಮಾಡುವಾಗ ನಿಮಗೆ? ಸರ್ ಈ ಸ್ಕೀಮ್ ಮಾಡೋದು, ಸ್ಕೀಮ್ ಲೆಕ್ಕಾಚಾರ ಹೇಳಕ್ ಬರೋದು ದೊಡ್ಡ ಪಿಕ್ಚರ್ ಆಗ್ಬೋದು ಹಾಂ ಸರ್. ದೊಡ್ಡ ಪಿಕ್ಚರ್ ಆಗೋದು ಅಂದ್ರೆ ಸರ್ ಇದು ಹೆಣ್ಮಕ್ಳಿಗೆ ಒಂಥರ ಸ್ಕೀಮ್ ತರ ನಾವು ಇದ್ ಮಾಡಿರ್ತೀವಿ. ಹೆಣ್ಮಕ್ಳಿಗೋಸ್ಕರ 15,000 ಸಾವಿರ ಕಟ್ಟಿದ್ರೆ ನಿಮ್ಗೆ 1 ಲಕ್ಷ 2 ಲಕ್ಷ ಈ ತರ ಬರುತ್ತೆ. ಮತ್ತೆ ನಿಮ್ ಮಕ್ಳಿಗೆ ಎಜುಕೇಶನ್ಗೆ ಟ್ರಸ್ಟ್ ನೋಡ್ಕೊಳ್ಳುತ್ತೆ. ಟ್ರಸ್ಟ್ ಇಂದ ಬರ್ತಾ ಇರೋದು ಇದು. ಟ್ರಸ್ಟ್ ಇಲ್ಲೇ ಇದಾಗಿದೆ, ನಾವು ಮೆಂಬರ್ ಆಗಿ ಇದಿದ್ದಾರೆ. ಅವ್ರ ಜೊತೆ ಇನ್ನೊಬ್ರು ಸಂದೀಪ್ ಅಂತ ಬಂದು ಅವ್ನ ಟ್ರಸ್ಟ್ಗೆ ನಾನು ಮೆಂಬರು. ನಿಮ್ಗೆಲ್ಲ ಬಡವ್ರ ಹೆಣ್ಮಕ್ಳಿಗೆಲ್ಲ ನಾವು ಹೆಲ್ಪ್ ಮಾಡ್ತೀವಿ, ಎಜುಕೇಶನ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಸರ್ ಈ ತರ ಎಲ್ಲ 15,000 ಸಾವಿರ ಫಸ್ಟ್ ಕಟ್ಟಿಸ್ಕೊಂಡ್ರು ಸರ್. ಕಟ್ಟಿದ್ದೀರಾ ನೀವು 15,000 ಸಾವಿರ? ನಾನು 2-3 ಕಟ್ಟಿದೀವಿ. ಮತ್ತೆ ಅಕ್ಕಪಕ್ಕ ಫ್ರೆಂಡ್ಸ್ ಸ್ನೇಹಿತರನ್ನು ಕೂಡ ಕಟ್ಟಿಸ್ಬಿಟ್ಟಿದೀವಿ. ಇವ್ರು ಕೊಡ್ತೀವಿ ಕೊಡ್ತೀವಿ ಅಂತ 1 ವರ್ಷ ಹಿಂಗೆ ಆಟ ಆಡ್ಸಿ ಕೊಡುತ್ತೆ, ಈಗ ಬರುತ್ತೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳಿ ಸಾಕ ನಾವು ಎಲ್ಲ ಇದ್ ಮಾಡಿ ಮೋಸ ಮಾಡಿಬಿಟ್ರು ಸರ್. ಓಕೆ. ಆಮೇಲೆ ನೋಡಿದ್ರೆ ನೀವು ಎಲ್ಲ ಲಾಸ್ಟಿಗೆ ನೋಡಿದ್ರೆ ನೀವು ಕಾನೂನು ಮುಖಾಂತರ ತಗೊಳ್ಳಿ ಹಂಗೆ ಹಿಂಗೆ ಅಂತ. ಮತ್ತೆ ಸಂದೀಪ ಅಂತ ಕರ್ಕ ಬಂದಿದ್ನಲ್ಲ ಸರ್, ಯಾವಾಗ ಲಾಸ್ಟ್ ನಾವು ಕೊಡಕ್ಕೆಲ್ಲ ಆಗ ಅವನು ಸತ್ತೋಗ್ಬಿಟ್ಟ. ಅವನೇ ಎಲ್ಲ ದುಡ್ಡು ತಗೊಂಡೋಗಿರೋದು ಅಂತ ಕಳಿಸ್ಬಿಟ್ಟ. ಒಂದು ಲಾಡ್ಜಲ್ ತರ ಹಿಂಗೆ ಮಲಗಿತಾರದ ಫೋಟೋ ಬಂದಿರುತ್ತಲ್ಲ ಸರ್. ಎಸ್ ಸಂತೋಷ್ ಅವರೇ, ನಿಮ್ ಗ್ರಾಮಸ್ಥರೇ ಮಂಜುನಾಥ್ ಅಂತ ಹೇಳಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ನಮಸ್ಕಾರ ಮಂಜುನಾಥ್ ಅವರೇ. ಸರ್ ನಮಸ್ತೆ ಹೇಳಿ ಸರ್. ನಿಮ್ಗೆ ಎಷ್ಟು ಮೋಸ ಆಗಿದೆ ಮಂಜುನಾಥ್ ಅವರೇ? ಸರ್ ಆಕ್ಚುಲಿ ನಾನು ಗ್ರಾಮಸ್ಥ, ನನಗೆ ಮೋಸ ಆಗಿಲ್ಲ. ನಾನು ಗ್ರಾಮದಲ್ಲಿ ಇರ್ಬೇಕಾದ್ರೆ ಇದು ಆಕ್ಚುಲಿ ಆಲ್ಮೋಸ್ಟ್ 1.5 ವರ್ಷದಿಂದ ಈ ಮನುಷ್ಯ ಊರಲ್ಲಿ ಎಲ್ಲರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ 1.5 ವರ್ಷದಿಂದ ತಲೆಮರೆಸ್ಕೊಂಡಿದ್ದ. ಓಕೆ. ಆಮೇಲೆ ನಮ್ಗೆ ವಿಚಾರ ನಮ್ ಗ್ರಾಮದ ಹೆಣ್ಮಕ್ಳೆಲ್ಲ ಬಂದು ಹೇಳಿದಾಗ ನಾವು ಸ್ಟೇಷನ್ಗೆ ಹೋಗಿ ಫಸ್ಟ್ ಅವನನ್ನ ಕನ್ವಿನ್ಸ್ ಮಾಡಿದೀನಿ. ಈ ತರ ಬಾಪ ಊರಿಗೆ ಬಂದು ಅದೇನಿದೆ ಅಮೌಂಟ್ ಸೆಟ್ಲ್ಮೆಂಟ್ ಮಾಡ್ಕೋ, ಇದೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ, ಗ್ರಾಮದವ್ರ ಸಮಸ್ಯೆಗಳು. ಆ ವ್ಯಕ್ತಿ ಗೊತ್ತಿತ್ತಾ ನಿಮ್ಗೆ ಮುಂಚೆ? ಗೊತ್ತಾ ಅವರು? ಇಲ್ಲ ಸರ್, ಗೊತ್ತಾ ಅಂತಂದ್ರೆ ನಮ್ಮ ಊರ್ನವನೇ ಅವನು. ಬಟ್ ಅವನು ವರ್ಕ್ ಮಾಡ್ತಿರೋದು, ಕೆಲಸ ಮಾಡ್ತಿರೋದೆಲ್ಲ ಬೆಂಗಳೂರಲ್ಲಿ. ಬಟ್ ಅವನ ಜೊತೆ ಸಂದೀಪ್ ಅನ್ನೋನು ಯಾರಿಗೂ ಗೊತ್ತಿಲ್ಲ ಇಲ್ಲಿ. ಓಕೆ ಓಕೆ. ಅಲ್ಲಿ ನಿಮ್ಮೂರ ಆ ವ್ಯಕ್ತಿ ಹೆಸರೇನು? ನಿಮ್ಮೂರು ಹುಡುಗ? ನಿರ್ಗುಣ ಅಂತ ಹೇಳಿ. ನಿರ್ಗುಣ. ಓಕೆ ಓಕೆ. ಹಾ ಸರ್. ಅವ್ರು ನಿಮ್ಗೆ ಗೊತ್ತಿತ್ತು? ಗೊತ್ತಿದೆ. ಬಟ್ ಸಂದೀಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಇವರು ಎಲ್ಲ ಅಮೌಂಟ್ ಕಲೆಕ್ಟ್ ಮಾಡಿ 1.5 ವರ್ಷ ಊರಿಗೆ ಬಂದು ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಫೋನು. ಎಷ್ಟು ತಗೊಂಡಿದ್ರು ಒಬ್ಬೊಬ್ಬರ ಹತ್ರ? ಸರ್ 15,000 ಸರ್. ಎಷ್ಟು ಟೈಮ್ ತಗೊಂಡಿದ್ರು? ಅದಕ್ಕೆ ಟೈಮ್ ಏನಿಲ್ಲ ಅಂತೆ. ಸೊ ನೀವು 15,000 ಅಂದ್ರೆ ಅದು ಒಂದು ಟಿಕೆಟ್ ತರ ಮಾಡ್ಬಿಟ್ಟಿದ್ದಾರೆ. ಅಲ್ಲ ಅಂದ್ರೆ ಎಷ್ಟು ಸಲ ನಿಮ್ಮ ಹತ್ರ ಹಣ ತಗೊಂಡಿದ್ರು ಅಂತ ಕೇಳ್ತಾ ಇರೋದು ನಾನು. ಗ್ರಾಮದವ್ರ ಹತ್ರನಾ? ಎಷ್ಟು ಸಲ ಅಂತ ಎಷ್ಟು ಕಂತ ಮೇಲೆ ಎಷ್ಟು ಕಂತಲ್ಲಿ ತಗೊಂಡಿದ್ರು? ಇಲ್ಲ ಕಂತಂತೇನಿಲ್ಲ ಸರ್. ಈಗ 15,000 ಕಟ್ಟಿದ್ರೆ ಒಂದು ಕಾರ್ಡ್ ಕೊಡ್ತಾರೆ, ಆ ಕಾರ್ಡ್ಗೆ 8 ಲಕ್ಷ ರೂಪಾಯಿ ಅಮೌಂಟ್ ಕೊಡ್ತಾರೆ. ಆ ತರ ಒಬ್ಬೊಬ್ರು 4, 5, 6 ಕಾರ್ಡ್ ತಗೊಂಡಿದ್ದಾರೆ. ಕೆಲವರು ರಿಲೇಟಿವ್ಸ್ ಹತ್ರ ಫ್ರೆಂಡ್ಸ್ ಹತ್ರ ಎಲ್ಲ ಹಾಕ್ಸಿದ್ದಾರೆ. ಜೊತೆಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅಮೌಂಟ್ ಕಲೆಕ್ಟ್ ಮಾಡಿದ್ದಾರೆ. ನಿಮ್ಗೆ ಕೆಲಸ ಕೊಡಿಸ್ತೀವಿ ಮಕ್ಳಿಗೆ ಅಂತ ಹೇಳಿ 50,000, 1 ಲಕ್ಷ ಎಲ್ಲ ಕಲೆಕ್ಟ್ ಮಾಡಿ. ಬಟ್ ನಾವು ಈಗಲೂ ಕೇಳ್ಕೊಳ್ಳೋದಾಗ ಆ ಮನುಷ್ಯನ್ಗೆ ಏನಂತ ಹೇಳಿದ್ರೆ, ನೀನು ಈ ತರ ಒಂದೇ ಊರವರಾಗಿರೋದ್ರಿಂದ ಈ ತರ ಎಲ್ಲ ಮಾಡ್ಕೋಬೇಡಪ್ಪ, ಬಂದೇನೆ ಅಮೌಂಟ್ ಸೆಟ್ಲ್ಮೆಂಟ್ ಮಾಡು, ಅದಕ್ಕೆ ಟೈಮ್ ತಗೋ ಅಂತ ಹೇಳಿ ನಾವು ಕರೆಸಿ ತುಂಬಾ ಕನ್ವಿನ್ಸ್ ಮಾಡಿದೀವಿ ಸರ್ ಆ ವ್ಯಕ್ತಿಗೆ. ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿದ್ರು ಮನುಷ್ಯ ಹಂಗೆ ಅವನು ಟಾರ್ಗೆಟ್ ಕೊಡ್ಬೇಕನ್ನೋದೇನಿಲ್ಲ ಸರ್.
ಅವ್ನು ಪ್ಲಾನ್ ಮಾಡಿದರೆ ಅವ್ನು ಸಂದೀಪ್ ಅನ್ನೋನು ಇವನು ಸೇರ್ಕೊಂಡು ಅವ್ರ ರೆಕಾರ್ಡಿಂಗ್ ಎಲ್ಲ ಇದೆ, ನಿಮ್ ಬೇಕಾದ್ರೆ ಕಳ್ಸ್ಕೊಡ್ತೀವಿ ಅವ್ರು ಮಾತಾಡಿರೋದು. ಓಕೆ, ಥ್ಯಾಂಕ್ ಯು ಸಂತೋಷ್ ಮತ್ತು ಮಂಜುನಾಥ್ ಅವರೇ, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.